नंबर देखो। हाँ व्हाइट कलर का कार है ना, गाड़ी नंबर देखिए। ಎಲ್ಲರಿಗೂ ನಮಸ್ಕಾರ. ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನಮ್ಮ ಗೋಲ್ಡನ್ ಥ್ರಾಟಲ್ ಸತೀಶ್ ಅವ್ರನ್ನ ಎತ್ತಾಕೊಂಡು ಕೆರೆ ಕಡೆ ಹೋಗ್ತಾ ಇದ್ದೀವಿ. ಮೊಟ್ಟ ಮಧ್ಯಾಹ್ನ ಯಾವ ಕೆರೆ ಅಂದರೆ ಎಲ್ರೇ ಅವತಿ ಕೆರೆ ನಂದಿ ಬೆಟ್ಟದ ಹತ್ರ ಇರೋ ಅವತಿ ಕೆರೆಗೆ ಹೋಗ್ತಾ ಇದೀವಿ. ಕ್ರಾಸ್ ಇಂದ ಲೆಫ್ಟ್ ತಗೊಂಡ್ರೆ ಸ್ವಲ್ಪ ದೂರದಲ್ಲಿ ಗಾಲ್ಫ್ ಶೇರ್ ಇದೆ, ಗಾಲ್ಫ್ ಕ್ಲಬ್ ಪ್ರೆಸ್ಟೀಜ್. ಅಲ್ಲಿಂದ ರೈಟ್ ತಗೊಂಡ್ರೆ ಅದು ಇರುತ್ತೆ, ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಇವ್ರದೇ ಏರಿಯಾ ಆಗಿರೋದ್ರಿಂದ ಅವರೆಲ್ಲ ಹೇಳ್ಬಿಟ್ರು ಹೆಂಗೆ ತೊಗೊಬೇಕು ಅಂತ. ಅದು ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ. ಸೊ ಅಲ್ಲಿ ಏನು ಸ್ಪೆಷಲ್ ಅಂದ್ರೆ ಕೆರೆ ಪಕ್ಕದಲ್ಲಿ ಸೈಡಲ್ಲೆಲ್ಲಾನು ಮೀನು ಫ್ರೈ ಅವೆಲ್ಲ ಸಿಗ್ತಾ ಇರುತ್ತಂತೆ. ಸೊ ಯಾವುದೋ ರೀಸೆಂಟಾಗಿ ಒಂದು ರೀಲ್ ನೋಡಿದ್ವಿ, ಅದು ನೋಡಿ ತಿನ್ಬೇಕು ಅಂತ ಆಸೆ ಆಯಿತು. ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಹೋಗೋಣ, ನೋಡೋಣ ಹೇಗಿರುತ್ತೆ ಏನು ಅಂತ. ನಮಗಂತೂ ಐಡಿಯಾನೇ ಇಲ್ಲ, ಅಲ್ಲಿ ಯಾರೂ ಗೊತ್ತೂ ಇಲ್ಲ. ಫೋನ್ ಮಾಡಿ ಎಲ್ಲ ಪರ್ಮಿಷನ್ ತೊಗೊಳೋದು, ಸುಮ್ಮನೆ ಹೋಗೋದು. ಓಪನ್ ಇದ್ರೆ ತಿನ್ನೋದು. ಏನು ಬ್ರೋ, ಓಪನ್ ಇಲ್ಲ ಅಂದರೆ ವಾಪಸ್ ಬರೋದು, ಇನ್ನೊಂದು ದಿವಸ ಹೋಗೋದು ಅಷ್ಟೇನೆ. ಸೊ ಟೈಮ್ ಇತ್ತು ಅಂತಂದ್ರೆ ಹೇಳ್ತೀವಿ, ನಂದಿ ಬೆಟ್ಟಕ್ಕೆ ಹೋಗೋರೆಲ್ಲ ಬಂದು ತಿನ್ಕೊಂಡು ಹೋಗ್ಬೋದು. ಹೌದು. ಸೊ ಈಗ ಹೋಗೋಣ. ಎಷ್ಟು ದೂರ ಹೋಗ್ಬೇಕು ಬೇಡ? ಇನ್ನೊಂದು 4-5 ಕಿಲೋಮೀಟರ್. 4-5 ಕಿಲೋಮೀಟ್ರ್ ಹೋದ್ಮೇಲೆ ಡಿವಿಯೇಷನ್. ಬನ್ನಿ ಹೋಗೋಣ. ಸೊ ಫೈನಲ್ ಆಗಿ ಜಾಗ ಬಂದ್ವಿ. ವಾತಾವರಣ ಸೂಪರ್ ಆಗಿದೆ ಮಧ್ಯಾಹ್ನ, ಬಟ್ ಒಳ್ಳೆ ಮಳೆ ಬರೋ ಥರ ಇದೆ. ತಣ್ಣಗೆ ಹಿಂಗೆ ಇರಬೇಕು ಈ ಜಾಗಕ್ಕೆ. ಒಳಗಡೆ ಬಿಲ್ ಬಂದಿದ ತಕ್ಷಣ ಒಳ್ಳೆ ನೇಚರು, ಸುತ್ತಲೂ ಬೆಟ್ಟಗಳು, ಸುತ್ತಲೂ ಆ ಕಡೆ ಎಲ್ಲ ಬೆಟ್ಟಗಳಿದೆ. ಆ ಕಡೆ ಕೆರೆ ಇದೆ, ಕೆರೆ ದಡದಲ್ಲಿನೇ ಅಂಗಡಿ ಮತ್ತು ಕೂತ್ಕೊಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈ ಕಡೆ ಎಲ್ಲ ವ್ಯವಸ್ಥೆ ಇದೆ, ಟಾರ್ಪಲ್ ಎಲ್ಲ ಇದೆ. ಮಳೆ ಬಂದರೂ ಏನೂ ಟೆನ್ಷನ್ ಇಲ್ಲ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಸೊ ಏನು ಅಂದರೆ ಹೋಗ್ಬಿಟ್ಟು ಸೆಲ್ಫ್ ಸರ್ವಿಸು, ಅಲ್ಲಿ ಹೋಗಿ ಟೋಕನ್ ತೊಗೊಂಡು ನಮ್ಗೇನು ಬೇಕೋ ಆ ಡಿಶಸ್ನ ತೊಗೊಂಡು ಹೋಗಿ ಎಲ್ಲಿ ಬೇಕಾರೋ ನಿಮ್ಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾವು ಒಂದು ವಿಡಿಯೋ ನೋಡ್ಕೊಂಡು ಬಂದಿದ್ದು. ಸೊ ಆ ವಿಡಿಯೋದಲ್ಲಿ ಹೇಳಿದ್ರು ಫ್ಯಾಮಿಲಿಗೆಲ್ಲ ರೆಕಮೆಂಡ್ ಮಾಡಲ್ಲ, ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡಿ ಅಂತ. ಸೊ ನಾವು ಹಂಗೆ ಅನ್ಕೊಂಡ್ಬಂದ್ವಿ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಏನು ಗೊತ್ತಾ, ಆ ವಿಡಿಯೋ ನೋಡ್ಕೊಂಡು ಎಷ್ಟೊಂದು ಜನ ಬಂದವ್ರೆ ಆ ರೀಲ್ದು. ಸೊ ಅದರಲ್ಲಿ ಎಷ್ಟೊಂದು ಜನ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ತುಂಬ ಜನ ಸಿಕ್ಕಿದ್ರು. ಸೊ ಆ ಯಾವುದೋ ಒಂದು ರೀಲ್ ಹಾಕಿದ್ರು, ಯಾರೋ ಅದು ನೋಡ್ಕೊಂಡು ಬಂದ್ವಿ ಅಂತ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ನಂದಿ ಬೆಟ್ಟಕ್ಕೆ ಬಂದಿರೋರೆಲ್ಲ ಎಷ್ಟೋ ಜನ ಬಂದವ್ರೆ. ಸೊ ಏನು ಮಾಡಿದ್ರೆ ಕಾರಲ್ಲೇ ತಿಂತಾ ಇದ್ದಾರೆ ಸ್ವಲ್ಪ ಜನ ಫ್ಯಾಮಿಲಿ ಬಂದಿರೋರು. ಬಟ್ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಹುಡುಗರಿಗೆ ಮಾತ್ರ, ಬರೀ ಒಂದು ಹುಡುಗರು ಗ್ಯಾಂಗ್ ಬಂದರೆ ಅವ್ರಿಗೆ ಒಳ್ಳೆ ಎಂಜಾಯ್ಮೆಂಟ್ ಜಾಗ. ನಾವು ಹೋಗೋಣ, ರಶ್ ಇದೆ, ಆ ರಶಲ್ಲಿ ತೂರಿ ಏನೇನು ಸಿಗುತ್ತೆ ಡಿಶಸ್ ನೋಡಿಕೊಂಡು ಒಂದಷ್ಟು ತೊಗೊಂಡು ಟೇಸ್ಟ್ ಮಾಡೋಣ ಬನ್ನಿ. ಹಿಂದೆ ಕಾಣಿಸ್ತಾ ಇದೆ ವ್ಯೂ, ಅದ್ಭುತವಾದ ವ್ಯೂನಲ್ಲಿ ಒಂದು ಅದ್ಭುತವಾದ ಮೀನನ್ನ ತಿಂತಾಯಿದ್ದೀವಿ. ಅರ್ಧ ಗಂಟೆ ಕಾದ್ವಿ ಆರ್ಡ್ರ್ ತರೋಕ್ಕೆ. ಸೊ ಇನ್ನು ಒಂದೊಂದೇ ರೆಡಿ ಆಗ್ತಾಯಿದೆ. ಎಲ್ಲರೂ ಒಂದು 4-5 ಜನ ಇರೋದ್ರಿಂದ ಒಬ್ಬೊಬ್ಬರೇ ಹೋಗಿ ತೊಗೊಂಬಂದು ಬರ್ತಾ ಇರ್ತಾರೆ. ಇದೊಂದೇ ಟೇಬಲ್ ಇರೋದು ಇಲ್ಲಿ, ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಸೊ ಬೇಗ ತಿನ್ಬಿಟ್ಟು ನಮ್ಮ ಶೂಟ್ ಮಾಡ್ಕೊಂಡು ಹೋಗ್ಬಿಡೋಣ. ಮಳೆ ಬೇರೆ ಬರೋಂಗಿದೆ, ಏನು ವಾಯ್ಸು ವಿಂಡ್ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಳಿ ಸೂಪರ್ ಆದ ಗಾಳಿ. ನಾವು ಇವಾಗ ತರಿಸಿರೋದು ಬಂದು ರೂಪ್ಚಂದ್ ಸ್ಲೈಸು, ಫ್ರೆಶ್ ವಾಟರ್ ಪಾಂಫ್ರೆಟ್ ಅಂತ, ತವಾ ಫ್ರೈ. ಸ್ಪೈಸಿಯಾದ ಮಸಾಲೆ,
ಖಾರವಾಗಿದೆ. ನಾಲ್ಗೆ ಟಚ್ ಆಗ್ತಿದ್ದಂಗೆ ಆ ಸ್ಪೈಸಿ ನಾಲ್ಗೆನ ಚುರಿ ಚುರಿ ಅನಿಸ್ಬಿಡುತ್ತೆ. ಆಮೇಲೆ ತವಾ ಮೇಲೆ ಸುಟ್ಟಿ ಅದು ಲೈಟಾಗೆ ಆ ಸುಟ್ಟಿರೋ ಘಮ, ಸ್ಮೋಕಿ ಫ್ಲೇವರ್, ಸೈಡ್ ಚರ್ಮ ಎಲ್ಲ ಫುಲ್ಲು ಕ್ರಂಚಿ ಆಗ್ಬಿಡೈತೆ. ಕರುಮ್ ತೊಳೆ ರಸ್ ಥರ ಸೈಡು. ಒಳಗಡೆ ರೂಪ್ಚಂದ್ ಮಾಂಸ ಗೊತ್ತಲ್ಲ, ಸಾಕತ್ತು ಸಾಫ್ಟು. ಪಕ್ಕದಲ್ಲಿ ನೆಂಚ್ಕೊಳಕ್ಕೆ 2 ಥರ ಚಟ್ನಿ ಕೊಟ್ಟಿದ್ದಾರೆ. ಸೊ ಒಂದು ಕೆಂಪು ಚಟ್ನಿ ಇದೆ, ಒಂದು ಗ್ರೀನ್ ಚಟ್ನಿ ಇದೆ. ಸೊ ಎರಡಲ್ಲೂ ಟೇಸ್ಟ್ ಮಾಡೋಣ. ಫಸ್ಟು ಕೆಂಪಾದ ಚಟ್ನಿ. ಇನ್ನೂ ಖಾರ ಇದು ಯಪ್ಪ, ಬಟ್ ಚೆನ್ನಾಗಿದೆ. ಇಂಥವೇ ಏರೋಣ ಅನಿಸುತ್ತೆ. ಸಾಕತ್ತು ಖಾರಮಯವಾದ ಚಟ್ನಿ. ಇದರಲ್ಲಿ ನಿಮಗೆ ಒಂಥರ ಸಟಲ್ ಆದ ಫ್ಲೇವರ್ ಬರುತ್ತೆ. ಮಸಾಲೆ ಹಚ್ಚಿರ್ತಾರಲ್ಲ, ನಿಮ್ಗೆ ಖಾರ ಫೀಲ್ ಆಗುತ್ತೆ, ಬಟ್ ಜಾಸ್ತಿನೂ ಆಗಲ್ಲ. ಅದಕ್ಕೆ ಇದು ಈ ಸೈಡಲ್ಲಿ ಕೊಟ್ಟಿರೋ ಕೆಂಪು ಚಟ್ನಿ ಇದೆಲ್ಲ ಸಾಕತ್ತು ಸ್ಪೈಸಿ ಆಗಿದೆ. ಇದು ಈ ಪಕ್ಕದಲ್ಲಿ ಗ್ರೀನ್ ನೋಡ್ಬಿಡೋಣ ಹೆಂಗೈತೆ ಅಂತ. ಇದು ಮಿಂಟ್ ಚಟ್ನಿ. ಇದೇನು ಅಷ್ಟೊಂದು ಖಾರ ಇಲ್ಲ, ಹಸಿಮೆಣ್ಸಿನ್ಕಾಯಿದು ಲೈಟ್ ಖಾರ, ಬಟ್ ಆ ಮಿಂಟ್ ಫ್ಲೇವರು, ಪುದೀನಾ ಫ್ಲೇವರ್ ಜಾಸ್ತಿ ಬರುತ್ತೆ. ಸೊ ಅದರಲ್ಲೇನು ಖಾರ ಇಲ್ಲ. ಬಟ್ ನಾನು ರೆಕಮೆಂಡ್ ಮಾಡೋದು ಈ ಕೆಂಪು ಚಟ್ನಿ ಏನಿದೆ ಸೈಡಲ್ಲಿ ಸಖತ್ತಾಗಿದೆ. ಕೊಡ್ತಾರಾ ಇಲ್ಲೋ ಗೊತ್ತಿಲ್ಲ, ಹೋಗಿ ಕೇಳಿದ್ರೆ. ಬಟ್ ಸ್ವಲ್ಪ ಇಷ್ಟಿಷ್ಟೇ ಎತ್ಕೊಂಡ್ರೆ ಸಾಕು, ಅದೇ ಒಳ್ಳೆ ಖಾರ ಫೀಲ್. ಜಾಸ್ತಿ ಎತ್ಕೊಂಡ್ರೆ ಅಷ್ಟೇ ಎಲ್ಲ ಕಡೆ ಖಾರ ಕಿತ್ಕೊಂಡ್ತದೆ. ಸಖತ್ ಕಾನ್ಸಂಟ್ರೇಟೆಡ್ ಕೆಂಪು ಮೆಣಸಿನ್ಕಾಯಿ ಪೇಸ್ಟ್ ಇದ್ದಂಗೆ ಇದೆ ಇದು. ಲೈಟಾಗಿ ಹುಳಿ, ಹುಣಸೆ ಹುಳಿ ಚೆನ್ನಾಯ್ತು. ಡಿಸೆಂಟ್ ಆದ ಡಿಶ್ಶು. ಮೋಸ್ಟ್ಲಿ ಎಲ್ಲ ಮೀನು ಸೇಮ್ ರೆಸಿಪಿ ಅನಿಸುತ್ತೆ. ಸೊ ಈಗ ಬೇರೆ ಮೀನನ್ನ ಇಲ್ಲಿ ಬರೀ ಈ ಕೆರೆ ಮೀನು ಥರ ಅಷ್ಟೇ ಅಲ್ಲ, ಸಮುದ್ರದ ಮೀನುಗಳು ಸಿಗ್ತವೆ. ಸೊ ಅದನ್ನು ಹೇಳಿದ್ದೀವಿ. ಸೊ ಬಾಂಗಡೆ ಮೀನು ಎಲ್ಲನೂ. ಸೊ ಅದನ್ನು ಕೂಡ ಟೇಸ್ಟ್ ಮಾಡೋಣ. ಸೊ ನೆಕ್ಸ್ಟ್ ಮೀನು ಜಿಲೇಬಿ ಮೀನನ್ನ ತರಿಸಿದ್ವಿ. ಇಲ್ಲೊಂಥರ ಡಿಫ್ರೆಂಟಾಗಿ ಕೊಡ್ತಾರೆ. ಅರ್ಧ ಮೀನು ನೋಡಿ ಕೆಳಗಡೆ. ಏನಕ್ಕೆ ಈ ಥರ ಕೊಡ್ತಾರೆ ಗೊತ್ತಾ? ಇದರಲ್ಲಿ ಮುಳ್ಳಿರಲ್ಲ, ಮುಳ್ಳು ತೆಗ್ಬಿಟ್ಟಿರ್ತಾರೆ ಮಧ್ಯದಲ್ಲಿ. ಫಿಲೆ ಒಂಥರ ಫೈನ್ ಡೈನು 5 ಸ್ಟಾರ್ ರೆಸ್ಟೋರೆಂಟ್ ಕೊಡ್ತಾರಲ್ಲ, ಆ ಥರ ಕೊಟ್ಟವ್ರೆ. ಮೀನು ಮುಳ್ಳೆ ತೆಗ್ಬಿಟ್ಟಿರ್ತಾರೆ. ಕೆಳಗಡೆ ಒಂದು ಭಾಗ ಒಂದು ಸಪ್ರೇಟು, ಮತ್ತು ಮೇಲ್ಗಡೆ ಇರುತ್ತಲ್ಲ ಅದು ಸಪ್ರೇಟಾಗಿ ಕೊಡ್ತಾರೆ. ಸುಮ್ಮನೆ ಎತ್ಕೊಂಡು ಹಂಗೆ ಗಬ ಅಂತ ತಿಂತಾರೆ ಅಷ್ಟೇ. ಇದು ನೋಡಿ ಫುಲ್ಲು ಒಂದು ಸೈಡಿಂದು ನಮ್ಮ ಮಧ್ಯದಲ್ಲಿ ಬರೋ ಮುಳ್ಳು ಅವೆಲ್ಲ ಎತ್ಬಿಟ್ಟಿರ್ತಾರೆ. ಈ ಕಡೆನೂ ಸುಟ್ಟಿರ್ತಾರೆ, ಆ ಕಡೆನೂ ಸುಟ್ಟಿರ್ತಾರೆ. ಸೊ ಮಸಾಲೆ ನೀಟಾಗಿ ಹಿಡಿದಿರುತ್ತೆ. ಈ ಥರ ಮಾಡಿದ್ರೆ ಅದೊಂದು ಅಡ್ವಾಂಟೇಜು. ಸೇಮ್ ರೆಸಿಪಿ ಆಗಲಿ ಹೆಂಗಿತ್ತು ಅದೇ ಥರ ಇರುತ್ತೆ. ಮೀನು ಬೇರೆ, ಜಿಲೇಬಿ ಮೀನು ಇನ್ನು ಸ್ವಲ್ಪ ಸಖತ್ತು ಸಾಫ್ಟಾಗಿರುತ್ತೆ. ತುಂಬ ಜನರ ಫೇವ್ರೇಟು. ಸೊ ರೋಡ್ ಸೈಡು ಎಲ್ಲಿ ಬೇಕಾದ್ರೂ ಸಿಗುತ್ತೆ, ತಿನ್ಬೋದು. ಸೊ ಬಟ್ ಇದಕ್ಕೆ ಈ ಪಕ್ಕದಲ್ಲಿ 2 ಚಟ್ನಿ ಇರಲೇಬೇಕು. ಸೊ ಇಲ್ಲಿ ಯಾವುದೇ ಮೀನು ತೊಗೊಳ್ಳಿ, ಈ ಚಟ್ನಿ ಹಾಕ್ಸ್ಕೊಳೋದು ಮರಿಬೇಡಿ. ಸೊ ನನಗೆ ಸ್ವಲ್ಪ ಈ ಕೆಂಪು ಚಟ್ನಿನೇ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು, ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ಇದೆ, ಬಟ್ ಜಾಸ್ತಿ ಎತ್ಕೊಂಬಾರ್ದು. ಇದು ಸ್ವಲ್ಪ ಜಾಸ್ತಿನೇ ಆಯಿತು ನನ್ನ ಪ್ರಕಾರ. ಸ್ವಲ್ಪ ಎತ್ಕೊಂಡು ನೀಟಾಗೆಲ್ಲ ಹಿಂಗೆ ಸೋರ್ಬಿಟ್ಟು ಫುಲ್ ಮೈ ಜುಮ ಅನ್ನುತ್ತೆ. ಬಟ್ ಈ ಐಡಿಯಾ ಸಖತ್ ಇಷ್ಟ ಆಯ್ತು ನನಗೆ. ಬೋನ್ಲೆಸ್ ಜಿಲೇಬಿ ಅಂತಲೇ ಹೇಳ್ಬೋದು. ಸೊ ಇನ್ನೂ ಬಾಂಗಡೆ ಮೀನಿದೆಯಂತೆ, ಮತ್ತಿ ಸಿಗುತ್ತೆ, ಸ್ಕ್ವಿಡ್ ಸಿಗುತ್ತೆ, ಪ್ರಾನ್ಸ್ ಸಿಗುತ್ತೆ, ಆಮೇಲೆ ಚಿಕನ್ ಐಟಮ್ಸು ಸಿಗುತ್ತೆ. ಚಿಕನ್ ಸಿಗುತ್ತೆ, ಲಿವರು, ಗುಂಡಿಗೆಕಾಯಿ ಇವೆಲ್ಲ ಸಿಗುತ್ತೆ. ನಾವು ಹೇಳಿದ್ದೀವಿ. ಸೊ ಬಟ್ ಏನು ಅಂದರೆ ಪ್ರತಿ ಸಲ ಹೋಗಿ ತರಬೇಕು, ಅದೇ ಟಾಸ್ಕು. ತುಂಬ ರಶ್ ಇರುತ್ತಲ್ಲಿ. ಸೊ ನಮ್ಮ ಬ್ರೋಸ್ ಹೋಗ್ತಾ ಇದ್ದಾರೆ ತರಕ್ಕೆ. ಇದು ಗುಂಪಲ್ಲಿ ಬಂದಾಗ ಒಬ್ಬರು ಹೋಗಿ ತೊಗೊಂಡು ಬರೋದು, ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಒಬ್ಬೊಬ್ಬರೇ ಬಂದಾಗ ಇಬ್ಬರಿಬ್ಬರು ಬಂದಾಗ ಕಷ್ಟ. ಸೊ ತುಂಬ ರಶ್ ಇರುತ್ತೆ ಅಲ್ಲಿ ಅವ್ರ ಹತ್ರ ತೊಗೊಂಡು. ಆಮೇಲೆ ಇನ್ನೊಂದೇನೆಂದರೆ ಅಲ್ಲೇ ಪೇ ಮಾಡಿಬಿಡ್ಬೇಕಿದು. ಅಲ್ಲಿ ತೊಗೊಂಡು ಅಲ್ಲೇ ಪೇ ಮಾಡಿ ಎತ್ಕೊಂಡು ಹೋಗಿ ನೀವು ಈ ಥರ ಬಂದು ಕುತ್ಕೊಂಡು, ಜಾಗಗಳಿದೆ, ಕುತ್ಕೊಂಡು ಆರಾಮಾಗಿ ತಿನ್ಬೋದು. ತವಾ ಫ್ರೈ ನಾರ್ಮಲಾಗಿ ಬೆಂಗಳೂರಲ್ಲಿ ಎಲ್ಲ ಕಡೆ ಊರುಗಳಲ್ಲಿ ಹೆಂಗೆ ಸಿಗುತ್ತೋ ಅದೇ ಥರ ಇರುತ್ತೆ. ಲೈಟಾಗಿ ಇವ್ರದ್ದು ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಎಲ್ಲದಕ್ಕಿಂತ ಇಲ್ಲಿ ಜನ ಜಾಸ್ತಿ ಬರೋದು ಏನಕ್ಕೆ ಅಂದರೆ, ಹಿಂದೆ ಕಾಣಿಸ್ತಾ ಇದೆಯಾ ಈ ವ್ಯೂ, ಈ ವಾತಾವರಣಕ್ಕೆ ಬರೋದು. ಈ ಟೈಮಲ್ಲಿ ಅದ್ಭುತವಾಗಿದೆ. ಬಟ್ ಬಿಸಿಲುಗಾಲದಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ. ಬಟ್ ಇನ್ಮೇಲೆ ಇನ್ನೂ ಸೂಪರಾಗಿರುತ್ತೆ. ಜನವರಿವರೆಗೂ, ಫೆಬ್ರವರಿ ನಾಶ, ನೆಕ್ಸ್ಟು ಮಾರ್ಚ್ ಬರೋವರೆಗೂ ಆರಾಮಾಗಿ ಬರ್ಬೋದು. ಸಾಕಾಗಿರುತ್ತೆ. ಹೋಗ್ತಾ ಇನ್ನೂ ಚಳಿ ಎಲ್ಲ ಸೂಪರಾಗಿರುತ್ತೆ. ಈಗ ಇದನ್ನು ತಿಂದು ಮುಗಿಸೋಣ. ಗುಳುಮ್ ಅಂತ ನುಂಗ್ತಾ ಇದ್ದೀನಿ. ಫಸ್ಟ್ ಟೈಮು ಜಿಲೇಬಿ ಮೀನ ಇಷ್ಟು ಫಾಸ್ಟಾಗಿ ತಿಂತಾ ಇರ್ತಾರೆ, ಯಾಕಂದರೆ ಮುಳ್ಳಿಲ್ಲ. ಈಗ ನೆಕ್ಸ್ಟು ಚಿಕನ್ ಕಡೆಗೆ. ಚಿಕನ್ನಲ್ಲಿ ಸ್ಪೇರ್ ಪಾರ್ಟ್ಸು ಎಲ್ಲರ ಫೇವ್ರೇಟು ಲಿವರ್ ಆ್ಯಂಡ್ ಗುಂಡಿಗೆಕಾಯಿ. ಸೊ ಲಿವರು, ಗುಂಡಿಗೆಕಾಯಿ ಎಲ್ಲ ಮಿಕ್ಸ್ ಇರುತ್ತೆ. ಕೊಡೋಣ ಪೀಸು. ಇದೊಂಥರ ಗ್ರೀನ್ ಮಸಾಲೆಯಲ್ಲಿ ಮಾಡಿದ್ದಾರೆ. ಲಿವರ್ ತಿನ್ನೋಣ ಫಸ್ಟ್, ಹಂಗೆ ತಿನ್ನೋಣ. ಬಟ್ ಇದಕ್ಕೂ ಚಟ್ನಿ ಎಲ್ಲ ಅವಶ್ಯಕತೆ ಇದೆ. ಸೈಡಲ್ಲಿ ಹಾಕಿ ಕೊಟ್ಟವ್ರೆ.
ಚೆನ್ನಾಗಿದೆ, ಸಿಂಪಲಾಗಿದೆ. ಇಲ್ಲೆಲ್ಲನೂ ಜಾಸ್ತಿ ಮಸಾಲೆ ಎಲ್ಲ ಹಾಕಿಲ್ಲ, ಲೈಟಾಗೆ ಆ ಫಿಶ್ ಫ್ರೈಗಳು ಅಷ್ಟೇ, ಅದರಲ್ಲಿ ಲೈಟಾಗಿರುತ್ತೆ. ಜಾಸ್ತಿ ಗಮ್ಮತ್ತು ಕೊಡೋದು ಸೈಡಲ್ಲಿರೋ ಚಟ್ನಿಗಳು. ಸೊ ಬೇಕಾದರೆ ಎಕ್ಸ್ಟ್ರಾ ಅದನ್ನು ಹಾಕೊಂಡು ತಿನ್ಕೊಳ್ಳಿ. ಇಲ್ಲಿ ಎಲ್ಲ ಥರದವರು ಇರ್ತಾರೆ, ಒಬ್ರಿಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ, ಒಬ್ರಿಗೆ ಖಾರ ಕಮ್ಮಿ ಇಷ್ಟ ಆಗುತ್ತೆ. ಈ ಡಿಶಲ್ಲಿ ಖಾರ ಸ್ವಲ್ಪ ಲೈಟಾಗಿಟ್ಟಿರ್ತಾರೆ ಸೈಡಿಂದ. ತಗೊಂಡು ತಿನ್ಬೋದು. ಮುರುಂಗೆಕಾಯಿ ನೀಟಾಗಿ ಬಂದಿದೆ, ತವ ಮೇಲೆ ಬೇಯಿಸೋದು ಎರಡೂ. ಒಂಥರ ಶಾಲೋ ಫ್ರೈ, ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ, ಶಾಲೋ ಫ್ರೈ ಮಾಡ್ತಾರೆ. ಆಮೇಲೆ ನಾರ್ಮಲ್ ಚಿಕನ್ ಕೂಡ ಸಿಗುತ್ತೆ, ಅದು ಚಿಕನ್ನು ತವ ಮೇಲೆ ಮಾಡೋದು ಚಿಕನ್ ಕೂಡ. ಸೊ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಕಂಪೇರ್ ಟು ಫಿಶ್ ಫ್ರೈ. ಇದು ಅದಕ್ಕಿಂತ ಸ್ವಲ್ಪ ಸಟಲ್ ಆಗಿರುತ್ತೆ ಟೇಸ್ಟಲ್ಲಿ. ಮೇನ್ ಬಂದು ಇದೆ ಸೈಡಲ್ಲಿ ಚಟ್ನಿನೇ ಅಲ್ಟಿಮೇಟ್. ಸೊ ಫೈನಲಾಗಿ ಒಂದು ಸಿಕ್ತು, ಕೊನೆಗೂ ಪ್ರಾನ್ಸ್ ಸಿಕ್ತು ಸೀ ಫುಡ್ಡಲ್ಲಿ. ಬೇಜಾನ್ ಡಿಮ್ಯಾಂಡ್ ಇದೆ, ಎಲ್ಲ ಖಾಲಿ ಆಗ್ತಾಯಿದೆ. ಎಷ್ಟು ನಾವು ಬಂದಾಗ 4 ಕಾರ್ 5 ಕಾರ್ ಇತ್ತು, ಈಗ ಅಲ್ಲಿ ಜಾಗನಿಲ್ಲ, ನಮ್ಮ ಕಾರ್ ಎತ್ತಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಜನ ಬಂದವ್ರೆ. ಆಮೇಲೆ ನಾವು ವೀಡಿಯೋ ನೋಡ್ಕೊಂಬಂದ್ವಿ, ನಾವು ಅದು ರೀಲ್ ನೋಡ್ಕೊಂಬಂದಿದ್ದು, ಅದ್ರಲ್ಲಿ ಹೇಳ್ತಾಯಿದ್ರು ಸೊ ಫ್ಯಾಮಿಲಿಗೆಲ್ಲ ರೆಕಮೆಂಡ್ ಮಾಡಲ್ಲ, ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡಿ ಅಂತ. ಇಲ್ಲಿ ಬಂದು ನೋಡಿದ್ರೆ ಬರೀ ಫ್ಯಾಮಿಲಿಗಳೇ ಬಂದವ್ರೆ, ಅಷ್ಟು ಜನ ಫ್ಯಾಮಿಲಿಗಳು ಬಂದವ್ರೆ. ಸೊ ನಾವೂ ಅಷ್ಟೇ ಫ್ಯಾಮಿಲಿಗೆಲ್ಲ ರೆಕಮೆಂಡ್ ಮಾಡಲ್ಲ, ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಒಳ್ಳೆ ವಾತಾವರಣದಲ್ಲಿ. ಆದ್ರೂ ನೀವು ಬಂದು ಟ್ರೈ ಮಾಡ್ತೀರಾ ಅಂದರೆ ನಿಮಗೆ ಬಿಟ್ಟಿದ್ದು ಆರಾಮಾಗಿ ಮಾಡ್ಬೋದು. ಇಲ್ಲಿ ಬಂದು ತಿಂತಾಯಿದ್ದಾರೆ. ಸೊ ಕಿವಿಗಳನ್ನ ಮುಚ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೇಕು. ಏನಂತೀರಾ? ಸೊ ಪ್ರಾನ್ಸು ಟೇಸ್ಟ್ ಮಾಡುವ, ಫಸ್ಟ್ ಹಾಗೆ ತಿನ್ನೋಣ. ಇದು ಸೇಮ್ ಆಮೇಲೆ ಲಿವರ್ ಗುಂಡ್ಗೆಕಾಯಿ ತಿಂದ್ವಲ್ಲ ಅದೇ ರೆಸಿಪಿ, ಸೇಮ್ ಅದೇ ಥರ ಮಸಾಲೆ ಇದು ಗ್ರೀನ್ ಕಲರ್ದು ಚಟ್ನಿನೇ ಇದಕ್ಕೆ ಮೇನ್ ಬೇಕಾಗಿರೋದು. ನಮ್ಮ ಸತ್ಯ ಬ್ರೋ ಮತ್ತು ಸೋಮು ಅವರು ಇದಕ್ಕೆ ನಾಮಕರಣ ಮಾಡಿರೋದು. ಭಯಂಕರ ಚಟ್ನಿಗಳು, ಜಾಸ್ತಿ ಬೇರೆ ಎತ್ಕೊಬಿಟ್ಟಿದ್ದೀನಿ. ಓ ಮೈ ಗಾಡ್, ಇಷ್ಟಿಷ್ಟೇ ಹಾಕಿರ್ತಾರೆ ಚಟ್ನಿ, ಅಷ್ಟೇ ತಿನ್ಬೇಕಿಟ್ಟಿಟ್ಟೆ. ಜಾಸ್ತಿ ಎಲ್ಲ ಗೋರ್ಕೊಂಡು ತಿಂದರೆ ಅಷ್ಟೇ ಶಿವ. ಸೊ ವಾತಾವರಣದಲ್ಲಿ ಒಂದೊಳ್ಳೆ ಮೀನು ಎಂಜಾಯ್ ಮಾಡಬೇಕು ಅಂದರೆ ಈ ಜಾಗಕ್ಕೆ ಬರಬೇಕು. ನಾವು ಸ್ಕ್ವಿಡ್ ತಿನ್ನೋಣ ಅಂದ್ಕೊಂಡಿದ್ವಿ, ಅದು ಹೇಳೋರೆ. ಇವ್ರು ಹೇಳಿ ಪ್ರಕಾರ ನಮ್ಮ ಸತೀಶ್ ಅವರು ಮತ್ತು ಸೋಮವಾರಲ್ಲಿ ಹೋಗಿ ಡೀಲ್ ಮಾಡ್ಕೊಂಡು ಬಂದಿದ್ದು. ಇದು 100 ಗ್ರಾಮ್ ಅಂತೆ, 100 ಗ್ರಾಮಿಗೆ 200 ರೂಪಾಯಿ. ಬ್ಯಾಚ್ ವೈಸ್ ಹಾಕ್ತಾರಂತೆ, ಬರೀ ಪ್ರಾನ್ಸ್ ಹಾಕ್ತಾರಂತೆ ತವ ಮೇಲೆ. ಅದೆಲ್ಲ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಬ್ಯಾಚು, ನೆಕ್ಸ್ಟು ಸ್ಕ್ವಿಡ್ಡು, ನೆಕ್ಸ್ಟು ಸಿಲ್ವರ್ ಫಿಶು, ಆ ಥರ ಬ್ಯಾಚ್ ವೈಸ್ ಹಾಕೋದು. ಆಮೇಲೆ ಚಿಕನ್ನು ಅಥವಾ ಒಂದೊಂದೇ ಬ್ಯಾಚ್ ಬರುತ್ತೆ. ನಾವು ಕಾಯ್ಕೊಂಡಿದ್ರೆ ಇನ್ನೂ ಕಾಯ್ಕೊಂಡಿರಬೇಕು, ಲೇಟ್ ಆಗುತ್ತೆ. ಸೊ ನಮ್ಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಇಲ್ಲೇ ಮುಗಿಸ್ತಾ ಇದ್ದೀವಿ. ನೀವೇನೋ ಬಂದಾಗ ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ಬಾಂಗಡೆ, ಮತ್ತಿ, ಆಮೇಲೆ ಸ್ಕ್ವಿಡ್ಡು, ಸಿಲ್ವರ್ ಫಿಶ್ಶು, ಪ್ರಾನ್ಸು, ಇದಿಷ್ಟು ಸೀ ಫುಡ್ಡಲ್ಲಿ ಸಿಗುತ್ತೆ. ಇನ್ನು ಕೆರೆ ಮೀನಲ್ಲಿ ಅವಲೇ ನಾವು ತಿಂದ್ವಲ್ಲ ರೂಪ್ಚಂದು, ಜಿಲೇಬಿ, ಅವೆರಡು ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು. ಚಿಕನ್ ಕೂಡ ಸಿಗುತ್ತೆ. ಸೊ ವಿಡಿಯೋನ ಜಾಸ್ತಿ ಲೇಕೊಂಡು ತುಂಬ ಶೇರ್ ಮಾಡಿ. ಸೊ ಇನ್ಫಾರ್ಮೇಷನು ಈ ಥರ ಯಾರನ್ನ ಈ ಥರ ವಾತಾವರಣ ಇಷ್ಟಪಡೋರು ಬೇಕಾದ್ರೆ ಬಂದು ಟ್ರೈ ಮಾಡ್ಬೋದು. ಸೊ ಹೈಜೀನ್ ಎಲ್ಲ ಕೇಳಕ್ಕೆ ಹೋದರೆ ತುಂಬ ಹೈಜೀನ್ ಫ್ರೀಕ್ಸ್ OCD ಇರೋರೆಲ್ಲ ಬರೋಕ್ಕೆ ಹೋಗ್ಬೇಡಿ. ಸೊ ನಮ್ಮ ಥರ ನಾಟಿ ಹುಡುಗರು ಫುಲ್ಲು ಗೊತ್ತಲ್ಲ ಯಾವ ಥರ ಅಂತ ನಾವು ಹೇಳೋದು, ನಾಟಿ ಬಾಯ್ಸ್ ಹೆಂಗಿರ್ತಾರೆ. ಸೊ ಬಂದು ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ಬಿಡೋಣ. ನಮ್ಮ ಚಾನಲು ಮತ್ತು ಫುಡ್ ಪ್ಯಾರಡೈಸ್ TV ಮತ್ತು ಗೋಲ್ಡನ್ ಥ್ರಾಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಬಂದಿದ್ದೀವಿ ಇಲ್ಲಿ. ನಮಸ್ಕಾರ.